ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇಂದು ಅಚ್ಚರಿ ಮತ್ತು ಕುತೂಹಲದ ಲೋಕಕ್ಕೆ ಕಾಲಿಡೋಣ. ನಮ್ಮ ಸೌರಮಂಡಲದ 4ನೇ ಗ್ರಹವಾದ ಮಂಗಳ ನಮ್ಮ ಭೂಮಿಯಿಂದ ಸುಮಾರು 4 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಎಂಬುದು ನಿಮಗೆಲ್ಲ ಗೊತ್ತಿದೆ. ಪ್ರಸ್ತುತ ಅಲ್ಲಿ ಯಾವುದೇ ಜೀವಿಗಳ ಕುರುಹಿಲ್ಲ. ಆ ಗ್ರಹ ಸಂಪೂರ್ಣವಾಗಿ ಒಂದು ಬೃಹತ್ ಮರುಭೂಮಿಯಂತೆ ಕಾಣುತ್ತದೆ. ಆದರೆ ಅಂತಹ ಒಂದು ನಿರ್ಜೀವ ಗ್ರಹದ ಮೇಲೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ದೇವರ ವಿಗ್ರಹವೊಂದು ದೊರೆತರೆ, ಭೂಮಿಯಿಂದ ಇಷ್ಟೊಂದು ದೂರದಲ್ಲಿರುವ ಆ ಗ್ರಹದ ಮೇಲೆ ಇಂಥದ್ದೊಂದು ವಿಗ್ರಹ ಹೇಗೆ ಸಾಧ್ಯ ಎಂದು ನೀವು ಪ್ರಶ್ನಿಸಬಹುದು. ಆದರೆ ಕೆಲವು ವಿಜ್ಞಾನಿಗಳ ಪ್ರಕಾರ ಕೋಟ್ಯಂತರ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲೂ ಒಂದು ಸುಧಾರಿತ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳಲಾಗುತ್ತೆ. ನಾಸಾ ಸಂಸ್ಥೆಯು ಮಂಗಳ ಗ್ರಹಕ್ಕೆ ಕಳುಹಿಸಿದ್ದ ರೋವರ್ನಿಂದ ದಾಖಲಾದ ವಿಡಿಯೋವೊಂದರಲ್ಲಿ ವಿಚಿತ್ರ ಆಕಾರವೊಂದು ಪತ್ತೆಯಾಗಿದೆ. ಆ ವಿಡಿಯೋವನ್ನ ಗಮನಿಸಿದಾಗ ಅದು ನಮ್ಮ ಪ್ರೀತಿಯ ವಿನಾಯಕನ ವಿಗ್ರಹವನ್ನ ಹೋಲುತ್ತದೆ. ಈ ಕುರಿತು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ಸ್ ಒಂದು ವರದಿಯನ್ನ ಪ್ರಕಟಿಸಿದ್ದು, ಕೋಟ್ಯಂತರ ವರ್ಷಗಳ ಹಿಂದೆಯೇ ಮಾರ್ಸ್ ಗ್ರಹದಲ್ಲಿ ಈ ವಿಗ್ರಹ ಅಸ್ತಿತ್ವದಲ್ಲಿತ್ತು ಎಂದು ವರದಿಯಲ್ಲಿ ಹೇಳಲಾಗಿದೆ. ಇದೇ ವಿಚಾರವಾಗಿ ಕೆಲವು ವಿಜ್ಞಾನಿಗಳು ಸಹ ಶತಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ಸುಧಾರಿತ ನಾಗರಿಕತೆಯೊಂದು ಇತ್ತು ಎಂದು ನಂಬ್ತಾರೆ. ಆ ಗ್ರಹದಿಂದಲೇ ಜೀವಿಗಳು ಭೂಮಿಗೆ ಬಂದಿವೆ ಎಂದು ಸಹ ಊಹಿಸ್ತಾರೆ. ಹಾಗಿದ್ದರೆ ಆ ಸಮಯದಲ್ಲಿ ಮಂಗಳ ಗ್ರಹದಲ್ಲಿ ಹಿಂದೂ ಧರ್ಮ ಅಸ್ತಿತ್ವದಲ್ಲಿತ್ತೆ? ಅದು ಭೂಮಿಗೆ ಮಂಗಳ ಗ್ರಹದಿಂದಲೇ ಬಂದಿದೆಯೇ? ಹಾಗಾದ್ರೆ ಇದು ನಿಜವಾಗಿಯೂ ಗಣೇಶನ ವಿಗ್ರಹವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಕಾಣುತ್ತಿರುವ ಆಕಾರಗಳನ್ನ ಒಮ್ಮೆ ನೋಡಿ. ಇದನ್ನ ವೀನಸ್ ಆಫ್ ಹೋಹ್ಲೆ ಫೇಲ್ಸ್ ಎಂದು ಕರೆಯಲಾಗುತ್ತದೆ. ಇದು ಮನುಷ್ಯರು ನಿರ್ಮಿಸಿದ ಅತ್ಯಂತ ಪುರಾತನ ವಿಗ್ರಹವಾಗಿತ್ತು. ಜರ್ಮನಿಯಲ್ಲಿ ದೊರೆತಿದೆ. ಆದರೆ ನಾವು ಈಗ ಚರ್ಚಿಸುತ್ತಿರುವ ವಿಗ್ರಹವು 100 ಕೋಟಿ ವರ್ಷಗಳಷ್ಟು ಹಳೆಯದು. ಅಂದ್ರೆ ಭೂಮಿಯ ಮೇಲೆ ಮಾನವರು ಹುಟ್ಟುವ ಮೊದಲೇ ಈ ವಿಗ್ರಹವನ್ನ ನಿರ್ಮಿಸಲಾಗಿದೆ. ಇದು ಹೇಗೆ ಸಾಧ್ಯ? ಕೆಲವರ ಪ್ರಕಾರ ಇದನ್ನ ನಿರ್ಮಿಸಿದ್ದು ಮನುಷ್ಯರಲ್ಲ, ಬದಲಿಗೆ ಮಂಗಳ ಗ್ರಹದಲ್ಲಿ ವಾಸವಾಗಿದ್ದ ಅನ್ಯ ಗ್ರಹ ಜೀವಿಗಳು. ಆದರೆ ಇದರಲ್ಲಿ ಸತ್ಯಾಂಶವೆಷ್ಟು? ಜುಲೈ 2023ರಲ್ಲಿ ಮಂಗಳ ಗ್ರಹದ ಮೇಲೆ ವಿನಾಯಕನ ವಿಗ್ರಹ ಪತ್ತೆಯಾಗಿದೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತು. ಈ ಸುದ್ದಿಗೆ ಕಾರಣ ನಾಸಾದ ರೋವರ್ ಮಂಗಳ ಗ್ರಹದ ಮೇಲೆ ಚಿತ್ರೀಕರಿಸಿದ ವಿಡಿಯೋ. ಮೊದಲ ನೋಟಕ್ಕೆ ಇದೊಂದು ಸಾಮಾನ್ಯ ವಿಡಿಯೋದಂತೆ ಕಂಡರೂ ಮಂಗಳ ಗ್ರಹವು ಮರುಭೂಮಿಯಂತೆ ಕಲ್ಲಿನಿಂದ ಕೂಡಿದೆ ಎಂಬುದು ನಮಗೆಲ್ಲ ತಿಳಿದಿದೆ. ಆದರೆ ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನದಿಗಳು ಹರಿಯುತ್ತಿದ್ದವು ಎಂಬುದಕ್ಕೆ ಪುರಾವೆಗಳಿವೆ. ಈ ವಿಡಿಯೋವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ ಕೆಲವು ವಿಜ್ಞಾನಿಗಳು ಅಲ್ಲಿ ಒಂದು ವಿಚಿತ್ರ ಆಕಾರವನ್ನ ಗುರುತಿಸಿದ್ರು. ಆ ಕಲ್ಲು ನೈಸರ್ಗಿಕವಾಗಿ ರೂಪುಗೊಂಡಂತಿರಲಿಲ್ಲ. ಬದಲಾಗಿ ಅದನ್ನ ಗಮನವಿಟ್ಟು ನೋಡಿದಾಗ ಅದು ನಮ್ಮ ವಿನಾಯಕನ ವಿಗ್ರಹದ ಆಕಾರವನ್ನ ಹೋಲುತ್ತಿತ್ತು. ಈ ಸುದ್ದಿ ಹೊರಬಿದ್ದ ಕೂಡಲೇ ಈ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗಿ ಇಡೀ ಭೂಮಿಯನ್ನೇ ಬೆರಗುಗೊಳಿಸಿತು. ವಿಜ್ಞಾನಿಗಳ ಕುತೂಹಲಕ್ಕೆ ಕಾರಣ, ಇದಕ್ಕೂ ಮುನ್ನ ಮಂಗಳ ಗ್ರಹದಲ್ಲಿ ಹಲವು ವಿಚಿತ್ರ ಆಕಾರಗಳು ಕಂಡು ಬಂದಿದ್ದರೂ ಈ ಆಕಾರವು ನೈಸರ್ಗಿಕವಾಗಿ ರೂಪುಗೊಂಡಂತಿರಲಿಲ್ಲ. ಬದಲಾಗಿ ಇದನ್ನ ಯಾರೋ ಉದ್ದೇಶಪೂರ್ವಕವಾಗಿ ಕೆತ್ತಿದಂತೆ ಭಾಸವಾಗುತ್ತಿತ್ತು. ಇದೇ ರೀತಿಯ ಮತ್ತೊಂದು ಸುದ್ದಿ 2015ರಲ್ಲಿ ಹೊರಬಿದ್ದಿತು. ಆ ಸಮಯದಲ್ಲಿ ಇಂಡಿಯಾ ಟುಡೇ ಪ್ರಕಟಿಸಿದ ವರದಿಯ ಪ್ರಕಾರ ಕ್ಯೂರಿಯಾಸಿಟಿ ರೋವರ್ಗೆ ಗೌತಮ ಬುದ್ಧನ ಆಕಾರವನ್ನ ಹೋಲುವ ಒಂದು ರಚನೆ ದೊಡ್ಡ ಬೆಟ್ಟದ ತುದಿಯಲ್ಲಿ ಸಿಕ್ಕಿತು. ಈ ರೀತಿ ನಿರಂತರವಾಗಿ ಇಂತಹ ವಿಚಿತ್ರ ಆಕಾರಗಳು ಕಾಣಸಿಗುತ್ತಿರುವುದರಿಂದ ವಿಜ್ಞಾನಿಗಳು ಕೋಟ್ಯಂತರ ವರ್ಷಗಳ ಹಿಂದೆ ನಮಗಿಂತ ಹೆಚ್ಚು ಸುಧಾರಿತ ನಾಗರಿಕತೆ ಅಲ್ಲಿತ್ತು ಎಂದು ನಂಬ್ತಾರೆ. ಬಹುಶಃ ಅಲ್ಲಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದ್ರಿಂದ ಅಥವಾ ಅಣುಯುದ್ಧಗಳಂತಹ ವಿನಾಶಕಾರಿ ಘಟನೆಗಳಿಂದಾಗಿ ಆ ಗ್ರಹ ನಾಶವಾಗಿ ಅಲ್ಲಿನ ಕೆಲವು ಜೀವಿಗಳು ಭೂಮಿಗೆ ಬಂದು ನೆಲೆಸಿರಬಹುದು ಎಂಬುದು ಅವರ ಊಹೆಯಾಗಿದೆ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಶೋಧಕರು ಒಂದು ಕುತೂಹಲಕಾರಿ ವಿಷಯ ಹೇಳ್ತಾರೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ಸ್ ಈ ಆಕಾರದ ಕುರಿತು ವಿಸ್ತಾರವಾದ ಲೇಖನಗಳನ್ನ ಪ್ರಕಟಿಸಿದೆ. ಈ ಲೇಖನದಲ್ಲಿ ಮಂಗಳ ಗ್ರಹದ ಮೇಲೆ ಇಂತಹ ಆಕಾರಗಳು ಕಾಣಸಿಗುವುದು ಕೇವಲ ಆಕಸ್ಮಿಕವಲ್ಲ ಎಂದು ವಿವರಿಸಲಾಗಿದೆ. ಬದಲಾಗಿ ಇದು ಕೋಟ್ಯಂತರ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ಸುಧಾರಿತ ನಾಗರಿಕತೆ ಇತ್ತು ಎಂಬುದಕ್ಕೆ ಒಂದು ಪ್ರಬಲ ಪುರಾವೆಯಾಗಿದೆ ಎಂದು ಹೇಳಿದ್ದಾರೆ. ಒಂದು ವೇಳೆ ಈ ವಾದ ನಿಜವೇ ಆಗಿದ್ದಲ್ಲಿ ಆ ನಿರ್ದಿಷ್ಟ ಪ್ರದೇಶವನ್ನ ಭಾರತವು ತನ್ನ ಸಂಪ್ರದಾಯಗಳಿಗೆ ಸಂಬಂಧಿಸಿದೆ ಎಂದು ಕಾನೂನುಬದ್ಧವಾಗಿ ಹಕ್ಕು ಸಾಧಿಸಬಹುದು. ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ನಂತರ ಲಕ್ಷಾಂತರ ಜನರು ಗಣೇಶ ಐಡಲ್ ಆಫ್ ಮಾರ್ಸ್ ಎಂದು ಹುಡುಕಲು ಪ್ರಾರಂಭಿಸಿದ್ರು.
ನೀವು ಕೂಡ ಅಂತರ್ಜಾಲದಲ್ಲಿ ಹುಡುಕಿದ್ರೆ ನೂರಾರು ಲೇಖನಗಳು ನಿಮಗೆ ಸಿಗ್ತಾವೆ. ಈ ಎಲ್ಲ ವಿಚಾರಗಳಿಂದ ಒಂದು ಪ್ರಶ್ನೆ ಮೂಡುತ್ತದೆ. ಒಂದು ಕಾಲದಲ್ಲಿ ಮಂಗಳ ಗ್ರಹದಲ್ಲಿ ನಾಗರಿಕತೆ ಇದ್ದಿದ್ರೆ ಇವತ್ತು ಆ ಗ್ರಹದ ಸ್ಥಿತಿ ಯಾಕೆ ಹೀಗಿದೆ? ಅದು ಮರುಭೂಮಿಯಾಗಿ ಬದಲಾಗಲು ಕಾರಣವೇನು? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಆ ಗ್ರಹದ ಇತಿಹಾಸವನ್ನ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ನಮ್ಮ ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ ಬಹಳಷ್ಟು ಸಾಮ್ಯತೆಗಳಿವೆ. ಸುಮಾರು 4 ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಸೂರ್ಯನು ತನ್ನ ಸುತ್ತ ಧೂಳಿನಿಂದ ಆವೃತನಾಗಿದ್ದನು. ಕಾಲಕ್ರಮೇಣ ಆ ಧೂಳಿನ ಮೋಡಗಳು ನಿಧಾನವಾಗಿ ಒಂದಾಗಿ ಗ್ರಹಗಳಾಗಿ ರೂಪುಗೊಂಡವು. ಮಂಗಳ ಮತ್ತು ಭೂಮಿ ರೂಪುಗೊಳ್ಳುತ್ತಿದ್ದ ಸಮಯದಲ್ಲಿ ಅವುಗಳ ಮೇಲೆ ಕ್ಷುದ್ರ ಗ್ರಹಗಳು ಮಳೆಯಂತೆ ಅಪ್ಪಳಿಸುತ್ತಿದ್ದವು. ಈ ಕ್ಷುದ್ರ ಗ್ರಹಗಳ ಡಿಕ್ಕಿಯಿಂದಲೇ ಭೂಮಿಗೆ ಜೀವಿಗಳಿಗೆ ಅಗತ್ಯವಾದ ಪ್ರಮುಖ ಅಂಶಗಳು ಬಂದಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನೀರು. ಯಾಕಂದ್ರೆ ನೀರಿಲ್ಲದೆ ಯಾವುದೇ ಜೀವಿಗಳ ಸೃಷ್ಟಿ ಅಸಾಧ್ಯ. ಕೆಲವು ವಿಜ್ಞಾನಿಗಳ ಪ್ರಕಾರ ಅಂತರಿಕ್ಷದಲ್ಲಿ ಅಡ್ಡಾಡುತ್ತಿದ್ದ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸಿದಾಗ ಅದು ತನ್ನೊಂದಿಗೆ ನೀರನ್ನ ಹೊತ್ತು ತಂದಿದೆ. ಅದೇ ಪ್ರಕ್ರಿಯೆ ಮಂಗಳ ಗ್ರಹದಲ್ಲೂ ನಡೆದಿದೆ. ಹಾಗಾಗಿಯೇ ನೀವು ಮಂಗಳನ ಮೇಲ್ಮೈಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ನೀರು ಹರಿದಿರುವ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದರರ್ಥ ಒಂದು ಕಾಲದಲ್ಲಿ ಮಂಗಳ ಗ್ರಹದಲ್ಲೂ ಸಾಗರಗಳು ಮತ್ತು ನದಿಗಳು ಇದ್ದವು. ಆದರೆ ಈಗ ಆ ಗ್ರಹದಲ್ಲಿ ಏನು ಬದಲಾವಣೆಯಾಗಿದೆ? ಮಂಗಳ ಗ್ರಹದ ಮೇಲೆ ಸಂಶೋಧನೆ ನಡೆಸಿದ ವಿಜ್ಞಾನಿಗಳ ಪ್ರಕಾರ ಸುಮಾರು 2 ಶತಕೋಟಿ ವರ್ಷಗಳ ಹಿಂದೆ ಆ ಗ್ರಹದ ಅಯಸ್ಕಾಂತೀಯ ಕ್ಷೇತ್ರ ನಿಧಾನವಾಗಿ ದುರ್ಬಲಗೊಳ್ಳಲು ಪ್ರಾರಂಭಿಸಿತು. ಇದರ ಪರಿಣಾಮವಾಗಿ ಅದರ ಗುರುತ್ವಾಕರ್ಷಣ ಶಕ್ತಿಯು ಕ್ಷೀಣಿಸತೊಡಗಿತು. ಗುರುತ್ವಾಕರ್ಷಣೆ ಕಡಿಮೆಯಾದ ಕಾರಣ ಗ್ರಹದ ವಾತಾವರಣವು ಕ್ರಮೇಣ ಅಂತರಿಕ್ಷದಲ್ಲಿ ಕರಗಿ ಹೋಯಿತು. ನಮ್ಮ ಭೂಮಿಯ ಬಲವಾದ ಗುರುತ್ವಾಕರ್ಷಣ ಶಕ್ತಿಯು ಸೂರ್ಯನಿಂದ ಬರುವ ಹಾನಿಕಾರಕ ವಿಕಿರಣಗಳಿಂದ ನಮ್ಮನ್ನ ರಕ್ಷಿಸುತ್ತವೆ. ಮಂಗಳ ಗ್ರಹದಲ್ಲೂ ಇದೇ ರೀತಿಯ ಪ್ರಕ್ರಿಯೆ ನಡೆಯಬೇಕಿತ್ತು. ಆದರೆ ಅದರ ದುರ್ಬಲ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಸೂರ್ಯನ ಪ್ರಬಲ ಕಿರಣಗಳು ನೇರವಾಗಿ ಗ್ರಹದ ಮೇಲ್ಮೈಗೆ ಅಪ್ಪಳಿಸಿದವು. ಇದರ ಪರಿಣಾಮವಾಗಿ ಮಂಗಳ ಗ್ರಹದ ಮೇಲಿದ್ದ ನೀರು ಸಂಪೂರ್ಣವಾಗಿ ಆವಿಯಾಗಿ ಹೋಯಿತು. ಕ್ರಮೇಣ ಮಂಗಳ ಗ್ರಹವು ಜೀವಿಗಳ ವಾಸಕ್ಕೆ ಯೋಗ್ಯವಲ್ಲದ ಮರುಭೂಮಿಯಾಗಿ ಮಾರ್ಪಟ್ಟಿತು. ಕೆಲವು ವಿಜ್ಞಾನಿಗಳ ಪ್ರಕಾರ ಮಂಗಳ ಗ್ರಹದ ವಾತಾವರಣದಲ್ಲಿ ಈ ಬದಲಾವಣೆಗಳು ನಡೆಯುತ್ತಿದ್ದಾಗ ಅಲ್ಲಿನ ಸುಧಾರಿತ ನಾಗರಿಕತೆಯ ಜೀವಿಗಳು ಬದುಕುಳಿಯಲು ಭೂಮಿಗೆ ಬಂದಿರಬಹುದು ಎಂದು ಅಭಿಪ್ರಾಯ ಪಡ್ತಾರೆ. ಸ್ನೇಹಿತರೆ, ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ ಸುಮಾರು 4 ಕೋಟಿ ಕಿಲೋಮೀಟರ್ ಅಂತರವಿದೆ. ಇದು ನಮಗೆ ಬಹಳ ದೊಡ್ಡ ದೂರವೆಂದು ಅನಿಸಬಹುದು. ಆದರೆ ಮಂಗಳ ಗ್ರಹದ ಸುಧಾರಿತ ನಾಗರಿಕತೆಯ ಜೀವಿಗಳು ಸುಲಭವಾಗಿ ನಮ್ಮ ಭೂಮಿಗೆ ಬಂದಿರಬಹುದು ಎಂದು ಕೆಲವರು ವಾದಿಸುತ್ತಾರೆ. ಹಾಗೆ ಬಂದ ಜೀವಿಗಳಿಂದಲೇ ಭೂಮಿಯ ಮೇಲೆ ಧರ್ಮಗಳು ಹುಟ್ಟಿಕೊಂಡಿರಬಹುದು ಎಂದು ಊಹಿಸುತ್ತಾರೆ. ಆದರೆ ನಿಜಕ್ಕೂ ಮಂಗಳ ಗ್ರಹದ ಮೇಲೆ ಗಣೇಶನ ವಿಗ್ರಹ ಸಿಕ್ಕಿದೆಯೇ? ಈ ವಿಷಯದ ಬಗ್ಗೆ ವೈಜ್ಞಾನಿಕ ಸಮುದಾಯ ಏನು ಹೇಳುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ. ನಾವು ವಿಡಿಯೋದ ಆರಂಭದಲ್ಲಿ ಪ್ರಸ್ತಾಪಿಸಿದ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ಸ್ ಅಂಡ್ ರಿವ್ಯೂ ವರದಿಯನ್ನ ರೋಜುಕುರ್ತಿ ಸುಧಾಕರ್ ರಾವ್ ಅವರು ಪ್ರಕಟಿಸಿದ್ದಾರೆ. ಈ ವರದಿಯಲ್ಲಿ ಅವರು ಹಲವು ವಿಷಯಗಳನ್ನು ವಿವರಿಸಿದ್ದರು. ವೈಜ್ಞಾನಿಕವಾಗಿ ಅದನ್ನ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಯಾಕಂದ್ರೆ ಈ ಸಿದ್ಧಾಂತವನ್ನ ನಾಸಾ ರೋವರ್ನ ವಿಡಿಯೋ ಆಧರಿಸಿ ಪ್ರಕಟಿಸಲಾಗಿದ್ದು ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಈಗ ನಿಮ್ಮಲ್ಲಿ ಕೆಲವರಿಗೆ ನಾಸಾ ರೋವರ್ನ ವಿಡಿಯೋದಲ್ಲಿ ಗಣೇಶನ ವಿಗ್ರಹ ಸ್ಪಷ್ಟವಾಗಿ ಕಾಣುತ್ತಿದೆಯಲ್ಲ, ಹಾಗಾದ್ರೆ ಅದು ನಿಜವಲ್ಲ ಅಂತ ಯಾಕೆ ಕೇಳ್ತಿದ್ದೀರಿ ಎಂದು ಅನಿಸಬಹುದು. ಹೌದು, ಆ ಕಲ್ಲು ನೋಡಲು ವಿನಾಯಕನ ವಿಗ್ರಹದಂತೆಯೇ ಕಾಣುತ್ತದೆ, ಆದರೆ ಅದು ನಿಜವಾದ ವಿಗ್ರಹವಲ್ಲ. ಆ ಕಲ್ಲು ನಮಗೆ ಗಣೇಶನ ವಿಗ್ರಹದಂತೆ ಕಾಣಲು ಕಾರಣ ಪ್ಯಾರೋಡೋಲಿಯಾ ಎಫೆಕ್ಟ್. ಇದು ಒಂದು ಮಾನಸಿಕ ವಿದ್ಯಮಾನವಾಗಿದ್ದು ನಮ್ಮ ಮೆದುಳು ಯಾದೃಚ್ಛಿಕವಾಗಿ ಕಾಣುವ ಆಕಾರಗಳನ್ನ ನಮಗೆ ಈಗಾಗಲೇ ತಿಳಿದಿರುವ ಅಥವಾ ಪರಿಚಿತ ಆಕಾರಗಳೊಂದಿಗೆ ಹೋಲಿಸಿ ನೋಡುತ್ತದೆ. ಉದಾಹರಣೆಗೆ, ನಾವು ಸಾಮಾನ್ಯವಾಗಿ ಗಣೇಶ, ಶಿವಲಿಂಗ ಅಥವಾ ಬುದ್ಧನ ವಿಗ್ರಹಗಳನ್ನ ನೋಡಿರುತ್ತೇವೆ. ಈ ಪರಿಚಿತ ಆಕಾರಗಳು ನಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿದಿರುತ್ತವೆ. ಹಾಗಾಗಿ ನಾವು ರ್ಯಾಂಡಮ್ ಆಗಿ ಕಾಣುವ ಯಾವುದೇ ಆಕಾರವನ್ನ ಕಂಡಾಗ ನಮ್ಮ ಮೆದುಳು ಅದನ್ನ ನಾವು ಮೊದಲೇ ನೋಡಿದ ಆಕಾರಗಳೊಂದಿಗೆ ಹೋಲಿಸಿ ನೋಡುತ್ತದೆ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಎಂದರೆ ಆಕಾಶದಲ್ಲಿ ಮೋಡಗಳು. ಕೆಲವೊಮ್ಮೆ ಅವು ಆನೆ, ಸಿಂಹ ಅಥವಾ ದೇವತೆಗಳ ಆಕಾರದಲ್ಲಿ ಕಾಣಿಸುತ್ತವೆ. ಇದಕ್ಕೆ ಕಾರಣ ಆ ಆಕಾರಗಳು ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಇರುತ್ತವೆ. ಇದೇ ತಾರ್ಕಿಕತೆಯ ಆಧಾರದ ಮೇಲೆ ನಾವು ತಿರುಪತಿ ಬೆಟ್ಟವನ್ನ ಗಮನಿಸಿದರೆ ಅದು ತಿರುಪತಿ ವೆಂಕಟೇಶ್ವರನ ಮುಖದಂತೆ ಕಾಣುತ್ತದೆ. ಆ ಬೆಟ್ಟವನ್ನ ಯಾರು ಉದ್ದೇಶಪೂರ್ವಕವಾಗಿ ಕೆತ್ತಿಲ್ಲ, ಅದು ಪ್ರಕೃತಿಯ ಸೃಷ್ಟಿಯಾಗಿದೆ. ಇದೇ ರೀತಿ ಮಂಗಳ ಗ್ರಹದ ಮೇಲೆ ಕಂಡ ಆಕಾರವು ಸಂಪೂರ್ಣವಾಗಿ ಗಣೇಶನ ವಿಗ್ರಹವಲ್ಲ, ಬದಲಾಗಿ ಅದು ಗಣೇಶನ ಆಕಾರವನ್ನ ಹೋಲುವ ಒಂದು ನೈಸರ್ಗಿಕ ಶಿಲೆಯಾಗಿದೆ. ಸ್ನೇಹಿತರೆ, ಮಂಗಳ ಗ್ರಹದ ಮೇಲ್ಮೈನಲ್ಲಿ ಕೋಟ್ಯಂತರ ವರ್ಷಗಳಿಂದ ಹರಿದ ನೀರು, ತೀವ್ರವಾದ ಬಿಸಿಲು ಮತ್ತು ಆಗಾಗ ಸಂಭವಿಸುವ ಭೀಕರ ಮರಳ ಬಿರುಗಾಳಿಯಿಂದಾಗಿ
ಆ ಕಲ್ಲು ಈ ನಿರ್ದಿಷ್ಟ ಆಕಾರಕ್ಕೆ ಬಂದಿದೆ. ಈ ಆಕಾರವು ಕೇವಲ ನಮ್ಮ ವಿನಾಯಕನನ್ನ ಹೋಲುತ್ತಿದೆಯೇ ಹೊರತು ಅದು ನಿಜವಾದ ವಿಗ್ರಹವಲ್ಲ. ಇಲ್ಲಿವರೆಗೆ ಮಂಗಳ ಗ್ರಹದ ಮೇಲೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಪುರಾವೆಗಳು ವೈಜ್ಞಾನಿಕವಾಗಿ ಪತ್ತೆಯಾಗಿಲ್ಲ. ಒಂದು ವೇಳೆ ನಿಜವಾಗಿಯೂ ಅನ್ಯಗ್ರಹ ಜೀವಿಗಳು ನಿರ್ಮಿಸಿದ ಯಾವುದೇ ಕಲಾಕೃತಿಗಳು ಅದು ಯಾವುದೇ ಧರ್ಮಕ್ಕೆ ಸಂಬಂಧಿಸಿರಲಿ ಸಿಕ್ಕರೆ ನಾಸಾ ಅದನ್ನ ಮುಚ್ಚಿಡಲು ಪ್ರಯತ್ನಿಸೋದಿಲ್ಲ. ಯಾಕಂದ್ರೆ ಅಂತಹ ಒಂದು ಆವಿಷ್ಕಾರವು ಮಾನವನ ಇತಿಹಾಸದಲ್ಲೇ ಅತಿದೊಡ್ಡ ಘಟನೆಯಾಗಿ ದಾಖಲಾಗುತ್ತದೆ. ಅದು ಅನ್ಯಗ್ರಹ ಜೀವಿಗಳ ಅಸ್ತಿತ್ವದ ಬಗ್ಗೆ ಮೊದಲ ಬಾರಿಗೆ 100ಕ್ಕೆ 100ರಷ್ಟು ಖಚಿತತೆಯನ್ನ ನೀಡುತ್ತದೆ. ಸ್ನೇಹಿತರೆ, ನಾಸಾ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ಯೂರಿಯಾಸಿಟಿ ರೋವರ್ ಅನ್ನ ಮಂಗಳ ಗ್ರಹಕ್ಕೆ ಕಳಿಸಿರೋದು ಇಂತಹ ದೊಡ್ಡ ಆವಿಷ್ಕಾರಗಳನ್ನ ಮಾಡುವ ಉದ್ದೇಶದಿಂದಲೇ. ಆದರೆ ಇಲ್ಲಿವರೆಗೆ ನಾಸಾ ಅಥವಾ ಯಾವುದೇ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಮಂಗಳ ಗ್ರಹದಲ್ಲಿ ಒಂದು ಕಾಲದಲ್ಲಿ ಜೀವಿಗಳು ಇದ್ದವು ಎಂಬುದಕ್ಕೆ ಯಾವುದೇ ದೃಢವಾದ ಸಾಕ್ಷಿಗಳು ದೊರೆತಿಲ್ಲ. ಪ್ರಸ್ತುತ ಮಂಗಳ ಗ್ರಹವು ಹಿಂದೆ ನೀರಿದ್ದ ಮರುಭೂಮಿಯಾಗಿ ಉಳಿದಿದೆ. ಎಲನ್ ಮಸ್ಕ್ ಈ ಗ್ರಹದ ಮೇಲೆ ಮಾನವರನ್ನ ಕಳಿಸುವ ಗುರಿಯನ್ನ ಹೊಂದಿದ್ದು ಮುಂದಿನ 5-10 ವರ್ಷಗಳಲ್ಲಿ ಇದು ಸಾಧ್ಯವಾಗುತ್ತದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಈ ಕನಸು ನನಸಾಗುತ್ತದೆಯೇ ಎಂದು ನಾವು ಇನ್ನೂ ಕೆಲ ವರ್ಷಗಳು ಕಾಯಬೇಕಾಗಿದೆ. ಇವೆಲ್ಲವೂ ಈ ವಿಡಿಯೋಗೆ ಸಂಬಂಧಿಸಿದ ವಿಷಯಗಳಾಗಿವೆ. ಒಮ್ಮೆ ಊಹಿಸಿಕೊಳ್ಳಿ, ಒಂದು ವೇಳೆ ನಾಸಾಗೆ ಮಂಗಳ ಗ್ರಹದಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ವಿಗ್ರಹಗಳು ದೊರಕಿದ್ರೆ ಏನಾಗಬಹುದು? ಇಡೀ ಜಗತ್ತು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.